ಇದು ನಮ್ಮ ಮನೆ ಅಡಿಕೆಲೆ ಪೆಟ್ಟಿಗೆ. ಇದರಲ್ಲಿ ಅಡಿಕೆಲೆ ಇಟ್ಟಿದ್ದು ನಾನು ಯಾವತ್ತೂ ನೋಡಿಲ್ಲ. ನಮ್ಮ ಅಮ್ಮನ ಕೇಳಿದೆ, ಅವರು ಯಾವತ್ತೂ ನೋಡಿಲ್ಲ. ಆದರೆ ಇದು ಎಷ್ಟು ಚೆನ್ನಾಗಿದೆ. ಹಿತ್ತಾಳೆದು, ಇದಕ್ಕೆ ಸಿಲ್ವರ್ ಪಾಲಿಷ್ ಹಾಕಿದ್ದಾರೆ, ಬಟ್ ಪಾಲಿಷ್ ಎಲ್ಲ ಹೋಗಿದೆ. ಇದಕ್ಕೊಂದು ಲಾಕ್ ಇದೆ, ಈಗಲೂ ಕೂಡ ಕರೆಕ್ಟಾಗಿ ನಾವು ಹಾಕಿದ್ರೆ ಲಾಕ್ ಫಿಟ್ ಆಗುತ್ತೆ. ಇದನ್ನು ತೆಗೆದ್ರೆ ಇಲ್ಲಿ ಮತ್ತೆ ಖಾನೆಗಳಿದೆ. ಇಲ್ಲಿ 2 ಇಟ್ಕೋಬೋದು, ಇಲ್ಲಿ 2 ಇಟ್ಕೋಬೋದು. ಇದು ಸ್ಲೈಡಿಂಗು. ಇಲ್ಲಿ ಈ ಥರ ಇದೆ. ಇದರೊಳಗೆಲ್ಲ ಹಳೆ 5 ಪೈಸಾ 1 ಪೈಸಾ ಕಾಯಿನ್ಗಳಿದೆ, ಹಳೆಯ ಕಾಲದ್ದು, ಆಯಿತಾ. ಇದನ್ನು ಮತ್ತೆ ತೆಗೆದ್ರೆ ಇದು ಕೆಳಗಡೆ ಎಲೆ ಇಡೋಕ್ಕೆ ಜಾಗ ಇದೆ. ಇದೇನೆಂದರೆ ಇಲ್ಲಿ ಎಲೆ ಇಟ್ಟು ಇದ್ರ ಮೇಲೆ ಇದು ಅಡಿಕೆ, ಕೊಬ್ಬರಿ, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಇಡೋಕ್ಕೆ ಅಂತ ಇಷ್ಟೊಂದು ಖಾನೆ ಇರುವಂಥ ಒಂದು ಅಡಿಕೆಲೆ ಪೆಟ್ಟಿಗೆ. ಇದು ತುಂಬ ಹಳೆಯ ಕಾಲದ್ದು. ಎಷ್ಟು ಹಳೆಯದು ಅಂತ ನನಗೆ ಗೊತ್ತಿಲ್ಲ. ನಾನು ಹುಟ್ಟಿದಾಗಿಂದ ಇದೆ. ಇವಾಗ ನನಗೆ 50 ವರ್ಷ. ನಮ್ಮಮ್ಮನೂ ಅವ್ರು ಸಣ್ಣ ಹುಡುಗಿ ಇರುವಾಗಿದ್ದ ನೋಡಿರ್ಬೋದು. ನಮ್ಮ ಅಮ್ಮಂಗೆ 75 ವರ್ಷ. ಈಗ ಮನೆಗೆ ಇವಾಗ 70 ವರ್ಷ. ನಮ್ಮ ಮನೇಲಿರುವಂತಹ ವಸ್ತು ಇದು. ಇದರಲ್ಲಿ ಯಾವಾಗಲೂ ನಮ್ಮ ಮನೇಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಸಾಮಾನು, ತುಂಬ ಸೇಫಾಗಿರೋ ಸಾಮಾನು ಅಂತಂದರೆ ಈ ಅಡಿಕೆಲೆ ಪೆಟ್ಟಿಗೆಯಲ್ಲಿ ಇಡ್ತಾಯಿದ್ವಿ. ಅಂದರೆ ನಮ್ಮ ಮನೆ ಬೀಗದ ಕೈ, ಆಮೇಲೆ ಕೆಲವು ಸಲ ಬಂಗಾರದ ಒಡವೆ ಬಿಚ್ಚಿ ಬೀರು ಒಳಗಿಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಈ ಅಡಿಕೆಲೆ ಪೆಟ್ಟಿಗೆಯಲ್ಲಿ ಇಟ್ಬಿಡ್ತಿದ್ವಿ. ಏನು ಎಲ್ಲಿದೆ ಹುಡುಕಬೇಕು ಅಂದರೂ ಫಸ್ಟ್ ಬಂದು ಅಡಿಕೆಲೆ ಪೆಟ್ಟಿಗೆಯಲ್ಲಿ ನೋಡಿದ್ರೆ ಸಿಗ್ಬೋದು ಅಂತ ಇತ್ತು. ಆಮೇಲೆ ಇಂಪಾರ್ಟೆಂಟ್ ಏನಾದ್ರು ಪೇಪರ್ಸು ಅಂಥದ್ದೇನಾದ್ರು ತುಂಬ ಮುಖ್ಯವಾಗಿದ್ದರೂ ಕೂಡ ಇದರೊಳಗೆ ಇಡ್ತಾಯಿತ್ತು.